ದೇವರಿಗೆ ಜಾತಕ ಇಲ್ಲ. ದೇವಮಾನವನಾಗಿ ಒಂದು ಜಾತಕ ವಿಶ್ಲೇಷಣೆ ಹೊರತು ಆ ದೇವರಿಗೆ ಜಾತಕ ವಿಶ್ಲೇಷಣೆ ಅಲ್ಲವೇ ಅಲ್ಲ. ಇನ್ನು 16,000 ಇರ್ತಕ್ಕಂಥವರು ಪ್ರೇಯಸಿನೇ ಆಗಿದ್ದರೆ ಒಂದು ಮಗು, ಕೃಷ್ಣನ ಒಂದು ಮಗು ಯಾವ್ದಾರು ಇದೆಯಾ, ಅವರನ್ನು ಭಕ್ತರು ಅಂತ ಕೇಳಿ ಬರ್ತಕ್ಕಂಥದ್ದೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ಸಖಿಯರು ಅನ್ನೋ ವರ್ಡೇ ತಪ್ಪು. ಸೊ ಯಾರ್ಯಾರಿಗೆ ಶುಕ್ರ ರಾಹು ಇರುತ್ತೋ ಆಪಾದನೆ ಬರುತ್ತೆ. ಅದ್ರ ಜೊತೆ ಮಂಗಳ ಸೇರಿಕೊಂಡ್ರೆ ಹೆಚ್ಚಿನ ಆಪಾದನೆ. ಹೇಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥ ಶಕ್ತಿ ಆ ಬುಧನ ಒಂದು ಬುದ್ಧಿವಂತಿಕೆಯಿಂದ ಬಂದಿರತಕ್ಕಂಥದ್ದು. 5ನೇ ಮೇಲಿರ್ತಕ್ಕಂಥ ಬುಧ. ಧನುರಾಶಿ ಈಸ್ ನೋನ್ ಆ್ಯಸ್ ದಿ ಫಸ್ಟ್ ರಾಶಿ ಆಫ್ ಧರ್ಮ. ಧನುರಾಶಿ ಈಸ್ ಆಲ್ಸೋ ನೋನ್ ಆ್ಯಸ್ ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ, ವಿಚ್ ಈಸ್ ನೋನ್ ಆ್ಯಸ್ ಬ್ಲ್ಯಾಕ್ ಹೋಲ್. ಎಲ್ಲರ ಜಾತಕದಲ್ಲೂ ಯಾರು ಶನಿ ಕೇತು ಒಟ್ಟಿಗೆ ಇರುತ್ತೋ ಅಥವಾ ಶನಿ ಮೇಲೆ ಕೇತು ಮೇಲೆ ಶನಿ ದೃಷ್ಟಿ ಇರುತ್ತೋ ಅವ್ರಿಗೆ ಒಂದು ರೀತಿ ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ, ಕಮ್ಮಿ. ಒಳ್ಳೆಯದು ನಮಗೆ ಗೊತ್ತಾಗಬೇಕು ಅಂತಂದರೆ ಕೆಟ್ಟದಿದ್ದಾಗಲೇ ನಮಗೆ ಒಳ್ಳೆಯದು ಗೊತ್ತಾಗೋದು. ಜಗದ ನಿಯಮ ಏನು ಅಂದರೆ ಇಲ್ಲೆಲ್ಲವೂ ಒಳ್ಳೆಯದು ನಡೆದ್ರೆ ಅದಕ್ಕೆ ಬೆಲೆ ಇರಲ್ಲ. ಕೆಟ್ಟದು ನಡೆದಾಗ, ಕೆಟ್ಟದು ಅನುಭವ ಆದಾಗ, ಒಳ್ಳೆಯದು ನಮಗೆ ಅನುಭವಕ್ಕೆ ಬಂದಾಗ ಒಳ್ಳೆಯದಕ್ಕೆ ನಮಗೆ ಯಾವಾಗಲೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಗುರುವಿನ ದೃಷ್ಟಿ 12ಕ್ಕೆ ಬಿದ್ದಾಗ ಏನು ಮಾಡಿದ್ರೂ ಕೂಡ ಬಿಟ್ಟು ಹೋಗಬೇಕು, ನಾನು ದೇವರಾದರೂ ಕೂಡ ಬಿಟ್ಟು ಹೋಗಬೇಕು ಅಂಥೇಳಿ ಅವನ ಸಾವಲ್ಲೂ ಕೂಡ ನೋವಿತ್ತು. ಕೃಷ್ಣನ ಜಾತಕವೇ ದೇವರ ಜಾತಕವಲ್ಲ. ಕರ್ಮ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ಮದ ಪ್ರಕಾರ ನಾವು ಹೋಗಬೇಕು. ಫಲಾಫಲಗಳನ್ನು ನಮಗೆ ಬಿಡಿ, ದೇವರಿಗೆ ಬಿಡಿ ಅಂತ ಹೇಳಿರ್ತಕ್ಕಂಥದ್ದೇ ಕೃಷ್ಣನ ಮೂಲ ಸಾರ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಗುರುಜಿ, ತಮಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಸ್ವಾಹ. ಒಳ್ಳೆಯದಾಗಲಿ ಎಲ್ಲರಿಗೂ. ಗುರುಜಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಒಂದು ಸಡಗರ ಸಂಭ್ರಮ. ಒಂದು ಕಡೆ ಚಿಕ್ಕ ಮಕ್ಕಳು ಶ್ರೀಕೃಷ್ಣನ ವೇಷವನ್ನ ಧರಿಸಿ ಸಂಭ್ರಮಿಸ್ತಾರೆ, ಇನ್ನೊಂದು ಕಡೆ ಆಟೋಟಗಳು, ಮೊಸರು ಕುಡಿಗೆ ಉತ್ಸವ, ಹೀಗೆ ಆ ಸಂಭ್ರಮ ಬೇರೆ ಇರುತ್ತೆ. ಇನ್ನೊಂದು ಕಡೆ ಪೂಜಾ ವಿಧಿವಿಧಾನ, ನಾವೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀವಿ. ಇವೆಲ್ಲ ಒಂದು ಕಡೆ ಆದ್ರೆ, ಗುರುಜಿ, ನೀವು ಇಲ್ಲಿವರೆಗೂ ಕೂಡ ಬಹಳಷ್ಟು ಜಾತಕ ವಿಶ್ಲೇಷಣೆಯನ್ನ ಮಾಡಿದ್ದೀರಾ. ಮನುಷ್ಯರ ಜಾತಕ ವಿಶ್ಲೇಷಣೆಯನ್ನ ಮಾಡಿದ್ರೆ, ಬಹಳಷ್ಟು ಜಾತಕ ವಿಶ್ಲೇಷಣೆಯನ್ನ ಮಾಡಿದ್ದೀರಾ. ಇವತ್ತು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜಾತಕ ವಿಶ್ಲೇಷಣೆಯನ್ನ ಮಾಡಬಹುದಾ ಅಂತ? ಖಂಡಿತ. ಆ್ಯಕ್ಚುಲಿ ದೇವರಿಗೆ ಜಾತಕ ಇಲ್ಲ. ಆ ದೇವರು ಭೂಲೋಕಕ್ಕೆ ಬಂದಿರತಕ್ಕಂಥ ಸಮಯ ಮತ್ತು ಮಾನವನಾಗಿ ಇಲ್ಲಿ ಸ್ವಲ್ಪ ದಿವಸ ಬಂದು ಹೋಗಿರ್ತಕ್ಕಂಥದ್ದನ್ನು ಜಾತಕವಾಗಿ ಇಟ್ಟು ಬಂದಿರತಕ್ಕಂಥ ಮಾನವ ದೇವಮಾನವನಾಗಿ ಒಂದು ಜಾತಕ ವಿಶ್ಲೇಷಣೆ ಹೊರತು ಆ ದೇವರಿಗೆ ಜಾತಕ ವಿಶ್ಲೇಷಣೆ ಅಲ್ಲವೇ ಅಲ್ಲ. ತುಂಬ ತಪ್ಪು ತಿಳ್ಕೊಳ್ತಾರೆ. ಆಮೇಲೆ ಸಾಕಷ್ಟು ಜನ ಹಿಂದೂ ಧರ್ಮದಲ್ಲಿ ಇರತಕ್ಕಂಥವರು ಮತ್ತು ಬೇರೆ ಧರ್ಮದವರು ಕೃಷ್ಣನ ಬಗ್ಗೆ ಬಹಳ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಾವು ಕೇಳಿರ್ತೀವಿ. ಸ್ತ್ರೀಲೋಲ ಅಂತಕ್ಕಂಥದ್ದು ಯಾರು ಕಂಡಿದ್ದಾರೆ? ಯಾವ ಶಾಸ್ತ್ರದಲ್ಲಿ ಬರೆದಿದೆ? ಕೃಷ್ಣ ಒಬ್ಬರನ್ನ ಪ್ರೀತಿಸಿದ್ದಾರೆ ಅಷ್ಟೇ. ಆದರೆ ಇನ್ನು ಮಿಕ್ಕ ಎಲ್ಲ 16,000 ಅಂತ ಹೇಳ್ತಾರೆ. ಹಾಗೆ ಈ 16,000 ಬಗ್ಗೆ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 16,000 ಏನು ಅಬಲೆಯರಿದ್ದಾರೆ, ಒಬ್ಬ ರಾಕ್ಷಸನ ಕೈಯಲ್ಲಿ ಕಪಿಮುಷ್ಟಿಲಿರ್ತಕ್ಕಂಥದ್ದು. ಅವ್ರನ್ನ ಹೊಡೆದು ಗೆದ್ದು ಕರ್ಕೊಂಬಂದಾಗ ಅನೇಕರು ಹೇಳಿದ್ರು, ನಾವು ಮತ್ತೆ ಮನೆಗೆ ಹೋದಾಗ ಅಲ್ಲಿ ನಮಗೆ ಅವಮಾನಗಳಾಗೋ ಸಾಧ್ಯತೆ ಇದೆ. ಸಮಾಜ ಭಾಳ ಕೆಟ್ಟದ್ದು. ಒಂದು ಹೆಣ್ಣು ಎಲ್ಲಾದರೂ ಅವಳ ತಪ್ಪಿಲ್ಲದೆ ಹೋಗಿ ಬಂದರೂ ಕೂಡ ಅವಳಿಗೆ ಆಪಾದನೆಗಳು ಹೆಚ್ಚು. ಏನು ಮಾಡಲಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಆ ರೀತಿ ಸಂದರ್ಭ ನಿಮ್ಗೆ ಏನಾದ್ರು ಬಂದರೆ ನೀವು ಆರಾಮಾಗಿ ನನ್ನ ವೃಂದಾವನದಲ್ಲಿ ಆರಾಮಾಗಿ ಓಡಾಡಿಕೊಂಡು ಅಲ್ಲಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿಕೊಂಡು ತೋಟದ ಕೆಲಸನೋ ಅಡುಗೆ ಕೆಲಸನೋ ಮಾಡ್ಕೊಂಡು ನೀವಿರಿ. ನನಗೆ ಸಾಕಷ್ಟು
ಧನ ಸಹಾಯ ಬರುತ್ತೆ, ನೀವು ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಈಗಿನ ಕಾಲದ ವಿಚಾರಗಳು ಯಾವ್ದಾದ್ರು ಒಂದು ಮನೆಯಲ್ಲಿ ಯಾವ್ದಾದ್ರು ಒಂದು ಪಾಪದ ಹೆಣ್ಣು ಮನೆಗೆ ಏನಾದ್ರು ಕರ್ಕೊಂಬಂದು ಸಾಕಬೇಕು ಅಂತಂದರೆ ಅಲ್ಲಿ ಅಕ್ಕಪಕ್ಕದವರೆಲ್ಲ ಒಂದು ಕೆಟ್ಟ ರೀತಿ ನೋಡ್ತಕ್ಕಂಥದ್ದು ಈಗಿನ ಕಾಲದಲ್ಲೂ ಇತ್ತು, ಆಗಿನ ಕಾಲದಲ್ಲೂ ಇತ್ತು. ಆ ಒಂದು ಸಂದರ್ಭದಲ್ಲಿ ನಾವು ತೊಗೊಳ್ಬೇಕಾದ್ರೆ ಅಲ್ಲಿ ಆ ಹೆಣ್ಣುಮಕ್ಕಳನ್ನು ಕಾಪಾಡಿ ಅವರು ಮನೆಗೆ ಹೋಗೋಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಲಿ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ತೀವೇ ಹೊರತು 16,000 ಹೆಂಡತೀರು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಪುಸ್ತಕದಲ್ಲಿ ಬರೆದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಪುಸ್ತಕದಲ್ಲಿ ಬರೆದಿದ್ದರೆ ಹೇಳ್ಬೋದು. ಕೃಷ್ಣನಿಗೆ ಪ್ರೇಯಸಿಯೇ ಹೊರತು, ಅದು ಒಂದೇ ಒಂದು ಪ್ರೇಯಸಿಯೇ ಹೊರತು ಹೆಂಡತಿಯರು ಇರಲೇ ಇಲ್ಲ ಫಸ್ಟ್ ಆಫ್ ಆಲ್. ಇನ್ನು 16,000 ಇರ್ತಕ್ಕಂಥವರು ಪ್ರೇಯಸಿನೇ ಆಗಿದ್ದರೆ ಒಂದು ಮಗು, ಕೃಷ್ಣನ ಒಂದು ಮಗು ಯಾವ್ದಾರು ಇದೆಯಾ ಅಲ್ವಾ? ಇವತ್ತು 2 ಹೆಂಡ್ತಿರು 3 ಹೆಂಡ್ತಿರು ಇಟ್ಕೊಂಡು ಅವ್ರ ಹತ್ರ ಒಂದು 5 ಮಕ್ಕಳು 6 ಮಕ್ಕಳು ಇವತ್ತು ಕೋರ್ಟ್ ಕೇಸಲ್ಲಿ ಎಷ್ಟು ನಡೀತಾ ಇದ್ದಾವೆ. ಮೊದಲನೇ ಹೆಂಡತಿ ಮಕ್ಕಳು ನಾನು, 2ನೇ ಹೆಂಡತಿ ಮಗಳು ನಾನು ಕೇಸ್ ಹಾಕಿದ್ದೀನಿ, ಆಸ್ತಿಗೆ ಈ ಕೇಸ್ ಹಾಕಿದ್ದೀನಿ. ಎಲ್ಲಿದೆ ನಿದರ್ಶನ? ಎಲ್ಲಿದೆ? ಸುಮ್ಮಿಗೆ ಬಾಯಿಗೆ ಬಂದಂಗೆ ಜನಗಳು ಮಾತಾಡ್ತಕ್ಕಂಥದ್ದು. ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ ಅಂತ. ಅಷ್ಟು ಜನ ಇದ್ದ ಮೇಲೆ ಎಲ್ಲ ಹೆಣ್ಣುಮಗಳಿಗೂ ಗಂಡ ಅಂತ ಒಂದು ಬಂದ ಮೇಲೆ ಆ ಗಂಡನಿಂದ ಮಗು ಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತೆ. ಸೊ ಹಾಗಿದ್ದರೆ ಇಷ್ಟು ಹೆಣ್ಣು ಮಕ್ಕಳಲ್ಲಿ ಬಯಕೆ ಯಾರಿಗೂ ಇರಲಿಲ್ವಾ? ಅಥವಾ ಮಕ್ಕಳು ಬರಬೇಕಾಗಿತ್ತಲ್ವ? ಕೃಷ್ಣನ ಮಕ್ಕಳು ಅಂತ ಹೇಳ್ತಾ ಇದ್ವಾ? ಇಲ್ಲ. ಅದು ಅಂದರೆ ನಿಜದ ಅರ್ಥದಲ್ಲಿ ಅವರನ್ನು ಭಕ್ತರು ಅಂತ ಕೇಳಿ ಬರ್ತಕ್ಕಂಥದ್ದೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ಸಖಿಯರು ಅನ್ನೋ ವರ್ಡೇ ತಪ್ಪು. ಇದು ಬಂದಿರತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡಿದಾಗ ಯಾವಾಗ ಶುಕ್ರ, ರಾಹು, ಮಂಗಳ ಕರ್ಕಾಟಕ ರಾಶಿಯಲ್ಲಿದ್ದಾಗ ಆಪಾದನೆ ಅಂಥೇಳಿ ನಮ್ಮ ಜಾತಕದಲ್ಲಿ ಬರೆದಿಟ್ಟಿದ್ದಾರೆ. ದೇವರ ಬಂದರೂ ಕೂಡ ಕರ್ಮ ತಪ್ಪಲ್ಲ. ಆ ಸಮಯಕ್ಕೆ ಬಂದಾಗ ಆ ಸಮಯಕ್ಕೆ ಆ ಕರ್ಮ ಬರುತ್ತೆ. ಸೊ ಯಾರ್ಯಾರಿಗೆ ಶುಕ್ರ ರಾಹು ಇರುತ್ತೋ ಆಪಾದನೆ ಬರುತ್ತೆ. ಅದ್ರ ಜೊತೆ ಮಂಗಳ ಸೇರಿಕೊಂಡ್ರೆ ಹೆಚ್ಚಿನ ಆಪಾದನೆ. ಬರೆದಿಟ್ಟಿದ್ದು ಫಸ್ಟೇ ಆಪಾದನೆ ಬಂದೇ ಬರುತ್ತೆ. ಜನ್ಮ ಜನ್ಮಕ್ಕೂ ಅದು ಆಪಾದನೆ ಇರುತ್ತೆ. ಅದು ಸುಳ್ಳಿರುತ್ತೆ. ಆದರೆ ಯಾಕಂದರೆ ಕೂತಿರ್ತಕ್ಕಂಥ ಸ್ಥಾನ ಶುಕ್ರ ಮತ್ತು ರಾಹು ಮತ್ತು ಮಂಗಳ. ಯಾಕಂದರೆ ರಾಹು ಮತ್ತು ಮಂಗಳ ಪಾಪಗ್ರಹಗಳು ಅಂತ ಹೇಳ್ತೀವಿ. ಶುಕ್ರನ ಜೊತೆ ಸೇರಿದಾಗ ಪಾಪಕೃತ್ಯವನ್ನು ಎಸ್ದಿರ್ಬೋದು ಅನ್ನೋ ಒಂದು ಊಹಾಪೋಹಗಳು ಉಂಟಾಗ್ತಕ್ಕಂಥದ್ದು. ಅದು ಎಲ್ಲರ ಮನಸ್ಸಲ್ಲೂ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತೀವಿ. ಹಾಗಿದ್ದರೆ ದೇವರಾಗಿರ್ತಕ್ಕಂಥದ್ದು ಹೇಗೆ ಅಂತ ನೋಡಿದಾಗ ಹುಟ್ಟಿರ್ತಕ್ಕಂಥ ಲಗ್ನ ಭಾಳ ಇಂಪಾರ್ಟೆಂಟು. ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ವೃಷಭ ಲಗ್ನ. ಅಲ್ಲಿ ಚಂದ್ರನ ಒಂದು ರಾಶಿಯಾಗಿ ಇತ್ತು. ಆ ಒಂದು ಕ್ಷೇತ್ರದಲ್ಲಿ ಚಂದ್ರ ಸ್ಥಿತವಾಗಿತ್ತು. ಶನಿಯ ದೃಷ್ಟಿ ಬಿದ್ದಿತ್ತು ಲಗ್ನಕ್ಕೆ. ಅದರಿಂದ ನಾವು ತಿಳ್ಕೊಬೋದು ಕೃಷ್ಣ ಹುಟ್ಟಿರ್ತಕ್ಕಂಥ ಜನ್ಮಸ್ಥಳ ಯಾವುದು ಅಂತ. ಶನಿಚಂದ್ರರ ಒಂದು ಅದು ಬಂದಿರೋ ಕಾರಣ ಏನು ಅಂತಂದರೆ ಹಿಂದಿನ ಜನ್ಮದ ಕರ್ಮದಕ್ಕೆ ಈಗಿನದಲ್ಲಿ ನೀವು ಕರ್ಮ ಮಾಡಲೇಬೇಕು, ಕೆಟ್ಟ ಕರ್ಮ ಮಾಡಿದ್ರೇ ನೀನು ಪ್ರಾಬ್ಲಮ್ ಅಂತೆಲ್ಲ. ಹಿಂದಿನ ಜನ್ಮದ್ದು ಇವಾಗ ಆ್ಯಕ್ಟಿವೇಟ್ ಆಗ್ಬೋದು. ಅದು ನಿಯಮ, ಪ್ರಕೃತಿಯ ನಿಯಮ. ಇವತ್ತೇನು ನಾವೆಲ್ಲ ಮರಗಳೆಲ್ಲ ಕಡಿತೀವಿ, ಮುಂದೊಂದು ದಿವಸ ನಾವು ಮರವಾಗಿ ಹುಡ್ತೀವಿ, ಇನ್ನೊಬ್ರು ಕಡಿತಾರೆ ಬಂದು ನಮ್ಮನ್ನು. ಆ ನೋವು ಪಡ್ತೀವಿ. ನಾನೇನಪ್ಪ ಮಾಡಿದೆ, ನಾನು ಹಣ್ಣೆಲ್ಲ ಕೊಟ್ಟೆಲ್ಲ ಅಂತ ಅನ್ಕೋಬೋದು ನೀವು. ಹಿಂದಿನ ಜನ್ಮದಲ್ಲಿ ನೀನು ಇದೇ ಥರ ಒಂದು 100 ಮರಗಳನ್ನ ಕಡ್ದಿರ್ತೀಯ. ಈಗ ನೀನೇ ಮರವಾಗಿ ನೀನೇ ಅನುಭವಿಸು ಹೇಗಿರುತ್ತೆ ಆ ನೋವು ಅಂತ. ಇದು ಕಾಲ ನಿರ್ಣಯ ಅಂತ ಕರಿತೀವಿ. ಹಾಗೆ ಕೃಷ್ಣನಿಗೆ ಭಾಳ ಬುದ್ಧಿ ಹೆಚ್ಚು ಅಂತ ಹೇಳ್ತೀವಿ. ವೃಷಭ ಲಗ್ನದಿಂದ 5ನೇ ಸ್ಥಾನ ಆಗಿರ್ತಕ್ಕಂಥ ಕನ್ಯಾ ರಾಶಿಲಿ ಬುಧ ತನ್ನ ಸ್ವಂತ ಮನಲಿದ್ದಾನೆ. ಹೇಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥ ಶಕ್ತಿ ಆ ಬುಧನ ಒಂದು ಬುದ್ಧಿವಂತಿಕೆಯಿಂದ ಬಂದಿರತಕ್ಕಂಥದ್ದು. 5ನೇ ಮನೆಯಲ್ಲಿರ್ತಕ್ಕಂಥ ಬುಧ ಲಗ್ನದಿಂದ ಕನ್ಯಾ ರಾಶಿಲಿ 5ನೇ ಮನೆ, ತನ್ನ ಸ್ವಂತ ಮನೆ, ಉಚ್ಚಸ್ಥಾನವನ್ನು ಪಡೆದಿದೆ. ಲಗ್ನದಲ್ಲಿ ಬೇರೆ ಉಚ್ಚಸ್ಥಾನ ಚಂದ್ರ ಪಡೆದಿದೆ. ಹಾಗೆ 4ನೇ ಮನೆ
4ನೇ ಮನೆ ಕೇಂದ್ರ ಸ್ಥಾನ. ಆ ಕೇಂದ್ರ ಸ್ಥಾನದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ಗ್ರಹ ಸೂರ್ಯ ಮತ್ತು ಗುರು. ಸಿಂಹರಾಶಿ, ಸಿಂಹರಾಶಿನೇ ಸೂರ್ಯನ ಸ್ವಂತ ಮನೆ, ಅಲ್ಲಿ ಸೂರ್ಯ ಇರ್ತಕ್ಕಂಥದ್ದು. ಹಾಗೆ ಗುರುನೂ ಕೂಡ ಅಲ್ಲಿ 4ನೇ ಮನೆಯಲ್ಲಿರ್ತಕ್ಕಂಥದ್ದು. 4ನೇ ಮನೆ ವೇದಗಳನ್ನು ತಿಳಿದಿರ್ತಕ್ಕಂಥ ಸ್ಥಾನ ಅಂತ ಹೇಳ್ತಾರೆ. ವೇದ, ಉಪನಿಷತ್ತುಗಳು, ಪುರಾಣಗಳು, ಜೀವನದ ಎಲ್ಲ ಒಂದು ಜ್ಞಾನವನ್ನು ಪಡೆದಿರ್ತಕ್ಕಂಥ ಸ್ಥಾನ. ಅಲ್ಲಿ ಸ್ವಂತ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಅಲ್ಲೇ ಇದ್ದಾನೆ, ಗುರುನೂ ಕೂಡ ಸೇರಿದ್ದಾರೆ, ಜ್ಞಾನಕಾರಕ. ಅದಕ್ಕೆ ಕೃಷ್ಣನಿಗೆ ದೇವರೇ ಆಗಿದ್ದರೂ ಕೂಡ ಹುಟ್ಟು ಬಂದು ಮಾನವನಾಗಿ ಜ್ಞಾನವನ್ನು ಪ್ರಸರಿಸಿರತಕ್ಕಂಥ ಒಂದು ವಿಚಾರ ಅಲ್ಲಿ 4ನೇ ಮನೆ. ಅಲ್ಲಿಂದ ತನ್ನ ದೃಷ್ಟಿ 8ನೇ ಮನೆ ಮೇಲೆ ಬೀಳುತ್ತೆ ಗುರುದು. ಅಂದರೆ 8ನೇ ಮನೆ ಅಂದರೆ ಡೀಪ್ ಸೈನ್ಸ್. ಭಗವದ್ಗೀತೆಯಲ್ಲಿ ಡೀಪ್ ಸೈನ್ಸು ಧನುರ್ರಾಶಿ ಮೇಲೆ ಗುರುವಿನ ವೀಕ್ಷಣೆ ಬಿದ್ದಾಗ ಅವರಿಗೆ ಬರೆದಿರ್ತಕ್ಕಂಥ ಅಥವಾ ಹೇಳಿರ್ತಕ್ಕಂಥ ಒಂದು ಭಗವದ್ಗೀತೆ ಶ್ಲೋಕಗಳು ಬಂದಿರತಕ್ಕಂಥದ್ದೇ ಧನುರ್ರಾಶಿಯಿಂದ. ಅದಕ್ಕೆ ಧನುರ್ರಾಶಿ ಈಸ್ ನೋನ್ ಆ್ಯಸ್ ದಿ ಫಸ್ಟ್ ರಾಶಿ ಆಫ್ ಧರ್ಮ. ಧನುರಾಶಿ ಈಸ್ ಆಲ್ಸೋ ನೋನ್ ಆ್ಯಸ್ ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ, ವಿಚ್ ಈಸ್ ನೋನ್ ಆ್ಯಸ್ ಬ್ಲ್ಯಾಕ್ ಹೋಲ್. ಧನುರಾಶಿಯೇ ನಮ್ಮ ಬ್ಲ್ಯಾಕ್ ಹೋಲ್. ಅಲ್ಲಿ ಒಂದು ನಕ್ಷತ್ರ ಹೆಸರು ಹೇಳ್ತಾರೆ ಮೂಲ ಅಂತ. ಆ ಮೂಲನೇ ಬ್ಲ್ಯಾಕ್ ಹೋಲ್, ಆ ಕಪ್ಪು ರಂಧ್ರ. ಹಾಗೆ 9ನೇ ಮನೆಯಲ್ಲಿ ಧರ್ಮವನ್ನು ಕಾಪಾಡ್ತಕ್ಕಂಥ ಮನೆಯಲ್ಲಿ ಕೇತು ಇದೆ. ಆ ಕೇತುಗೆ ಶನಿಯ ವೀಕ್ಷಣೆ. ಯಾವಾಗ ಶನಿ ಮತ್ತು ಕೇತು ಎಲ್ಲಾದರೂ ವೀಕ್ಷಣೆ ಆಗಲಿ, ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಹುಟ್ಟಿದಾಗ್ಲಿಂದನೇ ಬಂದಿರುತ್ತೆ ಹೊರತು ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಅಥವಾ ಕಳ್ಳತನದ ವಿಚಾರ ಅಥವಾ ಹೆಣ್ಣುಮಕ್ಕಳ ವಿಚಾರ ಅಥವಾ ಮಹಿಳೆಯರ ಮೇಲೆ ಆಸಕ್ತಿ ಇರೋದೇ ಇಲ್ಲ. ಯಾರು ಶನಿ ಮತ್ತು ಕೇತು ಇವತ್ತು ಕೂಡ ಎಲ್ಲರ ಜಾತಕದಲ್ಲೂ ಯಾರು ಶನಿ ಕೇತು ಒಟ್ಟಿಗೆ ಇರುತ್ತೋ ಅಥವಾ ಶನಿ ಮೇಲೆ ಕೇತು, ಕೇತು ಮೇಲೆ ಶನಿ ದೃಷ್ಟಿ ಇರುತ್ತೋ ಅವರಿಗೆ ಒಂದು ರೀತಿ ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ, ಕಮ್ಮಿ. ಆಪಾದನೆಗಳು ಬರೋದು ಬೇರೆ, ಗ್ರಹಗಳಿಗೆ ಗತಿಗಳ ಒಂದು ಸಂಯೋಗ ಬೇರೆ. ಅವ್ರಿಗೂ ಆಪಾದನೆ ಬಂತು, ಈ ಉಂಗುರ ಕದ್ದಿರ್ತಕ್ಕಂಥದ್ದೆಲ್ಲ, ಒಂದು ಶಮಂತಕ ಮಣಿ ಕದ್ದಿರ್ತಕ್ಕಂಥದ್ದು ಅಂತ ಎಲ್ಲ ಹೇಳಿ ಅದು ಆಪಾದನೆ ಬಂತು. ಒಂದು ಜೈಲಲ್ಲಿ ಹುಟ್ಟಿರೋದು, ಇನ್ನೊಂದು 16,000 ಹೆಂಡತಿಯರು ಅಂತ ಹೇಳಿ, ಇನ್ನೊಂದು ಕಡೆ ಅಲ್ಲಿ ಉಂಗುರ ಕದ್ದಿರ್ತಕ್ಕಂಥದ್ದು, ಹಾಗೆ ಮಾಯಾವಿ ಅಂತಕ್ಕಂಥದ್ದು. ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆಯದು ನಮಗೆ ಗೊತ್ತಾಗಬೇಕು ಅಂತಂದರೆ ಕೆಟ್ಟದಿದ್ದಾಗಲೇ ನಮಗೆ ಒಳ್ಳೆಯದು ಗೊತ್ತಾಗೋದು. ಜಗದ ನಿಯಮ ಏನು ಅಂದರೆ ಇಲ್ಲೆಲ್ಲವೂ ಒಳ್ಳೆಯದು ನಡೆದ್ರೆ ಅದಕ್ಕೆ ಬೆಲೆ ಇರಲ್ಲ. ಕೆಟ್ಟದು ನಡೆದಾಗ, ಕೆಟ್ಟದು ಅನುಭವ ಆದಾಗ, ಒಳ್ಳೆಯದು ನಮಗೆ ಅನುಭವಕ್ಕೆ ಬಂದಾಗ ಒಳ್ಳೆಯದಕ್ಕೆ ನಮಗೆ ಯಾವಾಗಲೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಇದನ್ನು ನಾವು ತಲೆಯಿಟ್ಕೋಬೇಕು. ಯಾವುದಕ್ಕೂ ಒಳ್ಳೆಯದಕ್ಕೆ ಬೆಲೆ ಜಾಸ್ತಿ. ಹಾಗೆ ಶ್ರೀಕೃಷ್ಣ ಪರಮಾತ್ಮದಲ್ಲಿ ಒಂದು ವಿಚಾರ ಹೇಳ್ತಾರೆ, ಗುರು ಇರಲೇಬೇಕು. ಆ 4ನೇ ಮನೆಯಲ್ಲಿರ್ತಕ್ಕಂಥ ಗುರು ಅಂದರೆ ಸಿಂಹರಾಶಿಲಿ, ಅಲ್ಲಿಂದ 11ನೇ ಮನೆ ನೋಡ್ತಕ್ಕಂಥದ್ದು. ಅಂದರೆ ಆ ಒಂದು 9ನೇ ಮನೆ ಸ್ಥಾನವನ್ನು ಅಲ್ಲಿ 11ನೇ ಅಧಿಪತಿಯಾಗಿರ್ತಕ್ಕಂಥವನು ಈ ಜಗತ್ತಿಂದ ನಾವು ಹೋಗ್ಬೇಕಾದ್ರೆ ಎಲ್ಲ ಬಿಟ್ಬಿಟ್ಟು ಹೋಗಬೇಕು ಅಂತ ಹೇಳಿ ಗುರುವಾಣಿ ಅಂತ ಹೇಳ್ತಾರೆ. ಗುರುವಾಣಿ ಅಂದರೆ 11ನೇ ಅಧಿಪತಿಯಾಗಿರ್ತಕ್ಕಂಥ ಎಲ್ಲ ಲಾಭಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಲಿರ್ತಕ್ಕಂಥದ್ದು. ಗುರುವಿನ ದೃಷ್ಟಿ 12ಕ್ಕೆ ಬಿದ್ದಾಗ ಏನು ಮಾಡಿದ್ರೂ ಕೂಡ ಬಿಟ್ಟು ಹೋಗಬೇಕು, ನಾನು ದೇವರಾದರೂ ಕೂಡ ಬಿಟ್ಟು ಹೋಗಬೇಕು ಅಂತ ಹೇಳಿ ಅವನ ಸಾವಲ್ಲೂ ಕೂಡ ನೋವಿತ್ತು. ಕರ್ಮ ರಿಟರ್ನ್ಸ್ ಅನ್ನೋಕ್ಕೆ ಕೃಷ್ಣ ಮಾಡಿರ್ತಕ್ಕಂಥ ಕರ್ಮ ಇದೇ ಜನ್ಮದಲ್ಲೇ ತೀರಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ದೇವರಿಗೆ ಕರ್ಮ ಕ್ಯಾರಿ ಮಾಡಬಾರ್ದು. ಅದಕ್ಕೆ ಕೃಷ್ಣನ ಸಾವು ಒಂದು ಬೇಟೆಗಾರನಿಂದ ಅವನ ಕಾಲಲ್ಲಿ ಅವನ ಪ್ರಾಣ ಇತ್ತು ಅಂತ ಹೇಳಿ ಬರುತ್ತೆ. ಆ ದೇವಮಾನಿಗೆ ಕಾಲಲ್ಲಿ ಕೃಷ್ಣ ಪರಮಾತ್ಮ ಕಾಲಲ್ಲಿ ಇದು ಅವನ ಪ್ರಾಣ. ಆ ಕಾಲು ಜಿಂಕೆ ಥರ ಕಾಣಿಸ್ತಾ ಇತ್ತು ಅಂಥೇಳಿ ಒಬ್ಬ ಬೇಟೆಗಾರ ದೂರದಿಂದ ಅದನ್ನು ಏಮ್ ಮಾಡಿಬಿಟ್ಟು ಅದನ್ನು ಹೊಡಿತಾನೆ. ಕರೆಕ್ಟಾಗಿ ಹೋಗಿ ಜೋರಾಗಿ ಕಚ್ಕೊಳ್ಳುತ್ತೆ. ಕಚ್ಕೊಂಡಾಗ ರಕ್ತಸ್ರಾವ ಆಗಿ ಕೃಷ್ಣ ಇಹಲೋಕವನ್ನು ಬಿಟ್ಟು ವೈಕುಂಠ ಲೋಕಕ್ಕೆ ಪ್ರಯಾಣ. ಅಂದರೆ ಅವನ ಮಾನವ ಜನ್ಮ
ಹೇಗೆ ಅಂತ ದೇವರೂ ಬಂದು ಅನುಭವಿಸಿ ಹೋಗ್ತಕ್ಕಂಥ ಒಂದು ನಿದರ್ಶನ ಕೃಷ್ಣನ ಜಾತಕವೇ ಹೊರತು ಕೃಷ್ಣನ ಜಾತಕವೇ ದೇವರ ಜಾತಕವಲ್ಲ. ಅವರು ಭೂಮಿ ಮೇಲೆ ಬಂದು ಇದ್ದಷ್ಟು ದಿವಸ ಅವರ ಆಗು ಹೋಗುಗಳನ್ನು ತೋರಿಸ್ತಕ್ಕಂಥ ಜಾತಕದ ಅಥವಾ ಕುಂಡಲಿಯ ಪರಿ ಮತ್ತು ಗ್ರಹಗಳ ವಿಶ್ಲೇಷಣೆ ಅನ್ವೇಷಣೆ ಮಾತ್ರವೇ ಸಾಧ್ಯ. ದೇವರ ಜಾತಕ ಹೇಳೋಕ್ಕೆ ನಾವು ಅರ್ಹರಲ್ಲ. ಆದರೆ ಬಂದು ಹೋಗಿರ್ತಕ್ಕಂಥ ಒಂದು ವಿದ್ಯಮಾನಗಳಲ್ಲಿ ದೇವರಿಗೂ ಕರ್ಮವನ್ನು ತಪ್ಪಿಲ್ಲ ಅಂತ ಹೇಳಿ ನಮಗೆ ಭಗವದ್ಗೀತೆಯನ್ನು ಬೋಧಿಸಿ, ಕರ್ಮ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕರ್ಮದ ಪ್ರಕಾರ ನಾವು ಹೋಗಬೇಕು, ಫಲಾಫಲಗಳನ್ನು ನಮಗೆ ಬಿಡಿ, ದೇವರಿಗೆ ಬಿಡಿ ಅಂತ ಹೇಳಿರ್ತಕ್ಕಂಥದ್ದೇ ಕೃಷ್ಣನ ಮೂಲ ಸಾರ. ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಮಂತ್ರ, ಎಲ್ಲ ಸಮಯಕ್ಕೂ ಒಂದು ಮಂತ್ರ. ಆ ಮಂತ್ರವೇನು ಅಂದರೆ, ಈ ಸಮಯ ಕಳೆದು ಹೋಗುವುದು, ಈ ಸಮಯ ಕಳೆದು ಹೋಗುವುದು. ನಿಮಗೆ ಕಷ್ಟ ಬಂತಾ? ಈ ಮಂತ್ರ ಹೇಳ್ಕೊಳ್ಳಿ. ಸುಖ ಬಂತಾ? ಈ ಮಂತ್ರ ಹೇಳ್ಕೊಳ್ಳಿ. ತುಂಬ ಟೆನ್ಷನ್ ಆಗಿದೆಯಾ? ಈ ಮಂತ್ರ ಹೇಳ್ಕೊಳ್ಳಿ. ತುಂಬ ಜಾಲಿಯಾಗಿದ್ದೀರಾ? ಈ ಮಂತ್ರ ಹೇಳ್ಕೊಳ್ಳಿ. ಎಲ್ಲದಕ್ಕೂ ಮೂಲ ಮಂತ್ರ ಇದು. ಹಾಗೆ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಮಾನವ ತನ್ನ ಜೀವಮಾನದಲ್ಲಿ ಕಷ್ಟ ಸುಖಗಳು ಬರೋದೇಯ, ಅನುಭವಿಸಲೇಬೇಕು. ಆಪಾದನೆ ಇನ್ನೊಬ್ಬರ ಮೇಲೆ ಮಾಡಬೇಡಿ ಅಂತ ಹೇಳಿರ್ತಕ್ಕಂಥದ್ದೇ ಭಗವದ್ಗೀತೆಯಲ್ಲಿ ಮೂಲ ಸಾರ. ಇವತ್ತು ಕೃಷ್ಣನ ಮೇಲೆ ಆಪಾದನೆ ಮಾಡ್ತಾಯಿದ್ದೀವಿ. ಅವನಿಗೆ ಗೊತ್ತು ಇಲ್ಲಿರೋ ಮನುಷ್ಯರು ದೇವರನ್ನು ಬಿಡಲ್ಲ, ರಾಮನೂ ಬಿಟ್ಟಿಲ್ಲ, ಕೃಷ್ಣನೂ ಬಿಟ್ಟಿಲ್ಲ. ಅವ್ರನ್ನೇ ಬಿಟ್ಟಿಲ್ಲ, ನಿಮ್ಮನ್ನು ಬಿಡ್ತಾರಾ? ದೂಷಿಸೋದು ಬೇಡ. ಅವರವರ ಕರ್ಮ ಅವರವರ ಹೆಗಲಿಗೆ. ನೀನು ಯಾಕೆ ಅವರ ಹೆಗಲಿಗೆ ನೀನು ನೋಡಿ ನಿನ್ನ ಹೆಗಲಿಗೆ ಹೆಚ್ಚಿಗೆ ಮಾಡ್ಕೊಳ್ತೀಯ ಅಂತ ಹೇಳಿರ್ತಕ್ಕಂಥದ್ದು ನಮ್ಮ ದಾಸಶ್ರೇಷ್ಠರು. ಅವರವರ ಕರ್ಮ ಅವರವರ ಹೆಗಲಿಗೆ. ಅವರ ಕರ್ಮ ನೀನು ಮಾತಾಡಿ ನಿನ್ನ ಹೆಗಲು ಏಕೆ ಹೆಚ್ಚಿಸುವೆ? ಈ ತಾತ್ಪರ್ಯದಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮ ನಮಗೆ ಒಳ್ಳೆಯ ಬುದ್ಧಿ ಕೊಡಲಿ, ಸನ್ಮಾರ್ಗದಲ್ಲಿ ನಡೀಲಿ. ಹಾಗೆ ಕೆಟ್ಟವರಿಗೆ ಒಂದು ಒಳ್ಳೆಯ ಬುದ್ಧಿಗೆ ಕೊಟ್ಟು ಒಳ್ಳೆಯವರಿಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನಾರ್ಜನೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ಎಸ್, ಶ್ರೀಕೃಷ್ಣ ಪರಮಾತ್ಮರ ಜಾತಕ ವಿಶ್ಲೇಷಣೆಯ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮರ ಮೇಲೆ ಇರುವಂಥ ಒಂದಷ್ಟು ಸುಳ್ಳು ವಿಚಾರಗಳೇನಿದೆ ಅವುಗಳನ್ನು ಬಹಳ ಅದ್ಭುತವಾಗಿ ಗುರೂಜಿಯವರು ಹೇಳ್ಕೊಟ್ಟಿದ್ದಾರೆ. ಅದು 16,000 ಹೆಂಡತಿಯರಾಗಿರ್ಬೋದು ಅಥವಾ ಶಮಂತಕಮಣಿಯನ್ನು ಕದ್ದಿದಾಗಿರ್ಬೋದು. ಹೀಗೆ ಬಹಳಷ್ಟು ವಿಚಾರಗಳನ್ನು ಸಾಕ್ಷಿ ಸಮೇತ ಗುರೂಜಿಯವರು ಹೇಳಿದ್ದಾರೆ ಇಲ್ಲಿ. ಅಂದರೆ ದೇವರನ್ನು ಕೂಡ ಮನುಷ್ಯರು ಬಿಟ್ಟಿಲ್ಲ. ಹಾಗಿರುವಾಗ ನಮ್ಮಂತಹ ಸಾಮಾನ್ಯ ಜನರು ದೂಷಿಸುವಂಥದ್ದು ವಿಚಾರನೇ ಅಲ್ಲ. ದೇವರನ್ನೇ ಬಿಡೋದಿಲ್ಲ, ಪ್ರಭು ಶ್ರೀರಾಮನನ್ನ ಬಿಟ್ಟಿಲ್ಲ, ಶ್ರೀಕೃಷ್ಣ ಪರಮಾತ್ಮನನ್ನ ಬಿಟ್ಟಿಲ್ಲ. ಹಾಗಿರುವಾಗ ನಾವೆಲ್ಲ ಏನು ಅಂತ ನಮ್ಮ ಕರ್ಮವನ್ನ ನಾವು ಮಾಡ್ಕೊಂಡು ಹೋಗೋಣ, ಮಿಕ್ಕಿದೆಲ್ಲವನ್ನ ಕೂಡ ದೇವರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.